ಇವತ್ತು ಬಿಜೆಪಿ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರೇನು ಬಜೆಟ್ ಮಂಡಿಸಿದ್ದಾರೆ. ಇದರಲ್ಲಿ ಯಾವುದೇ ಹೊಸ ಯೋಜನೆಗಳಿಲ್ಲ ಮತ್ತು ಬಡವರಿಗಾಗಿ ವಿಶೇಷವಾಗಿ ಯುವಕರಿಗೆ ಎಂಪ್ಲಾಯ್ಮೆಂಟ್ ಬಗ್ಗೆ ಮತ್ತು ಈ ಇನ್ಫ್ಲೇಷನ್ ಬಗ್ಗೆ ಅವರು ಏನೂ ವಿಚಾರಗಳನ್ನು ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿಲ್ಲ ಮತ್ತು ಅವರು ವಿಶೇಷವಾಗಿ ಏನು ಹೋದ ಸಲ ಎಜುಕೇಷನ್ ಆಗಲಿ, ಸೋಷಿಯಲ್ ಜಸ್ಟಿಸ್ ಆಗಲಿ, ಟ್ರೈಬಲ್ ಅಫೇರ್ಸ್ ಆಗಲಿ, ಮೈನಾರಿಟಿ ಅಫೇರ್ಸ್ ಆಗಲಿ, ಇದಕ್ಕೇನು ಹಣ ಇಟ್ಟಿದ್ರು ಆ ಹಣ ಇವರು ಖರ್ಚು ಮಾಡಿಲ್ಲ. ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ಎಜುಕೇಷನ್ನಲ್ಲಿ 13,000 ಕೋಟಿ ರೂಪಾಯಿ ಖರ್ಚಾಗಿಲ್ಲ ಅಲೋಕೇಟ್ನಲ್ಲಿ. ಆಮೇಲೆ ಸೋಷಿಯಲ್ ಜಸ್ಟಿಸ್ ನಲ್ಲಿ ಸಾಮಾಜಿಕ ನ್ಯಾಯದ ಏನು ಎಂಪವರ್ಮೆಂಟ್ ಇದೆ ಅದರಲ್ಲಿ 2,242 ಕೋಟಿ ರೂಪಾಯಿ ಖರ್ಚಾಗಿಲ್ಲ. ಟ್ರೈಬಲ್ ಅಫೇರ್ಸ್ನಲ್ಲಿ 4,101 ಕೋಟಿ ರೂಪಾಯಿ ಅದರಲ್ಲಿಯೂ ಖರ್ಚಾಗಿಲ್ಲ. ಮೈನಾರಿಟಿ ಅಫೇರ್ಸ್ 1,190 ಕೋಟಿ ರೂಪಾಯಿ ಖರ್ಚಾಗಿಲ್ಲ. ಅಂದ್ರೆ ಎಲ್ಲೆಲ್ಲಿ ಬಡವರ ಕಾರ್ಯಕ್ರಮಗಳಿವೆ, ಎಜುಕೇಶನ್ ಇಡೀ ದೇಶದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಬಡ ಮಕ್ಕಳಿಗೆ ಅವರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಅದಕ್ಕೆ ಈ ವರ್ಷ ಬಜೆಟ್ನಲ್ಲೂ ಕಡಿಮೆ ಮಾಡಿದ್ದಾರೆ. ಹೋದ ಸಲ ಇದ್ದ ಬಜೆಟ್ನಲ್ಲೂ ಕೂಡ 13,000 ಕೋಟಿ ರೂಪಾಯಿ ಖರ್ಚು ಮಾಡಿಲ್ಲ. ಸಾಮಾಜಿಕ ನ್ಯಾಯ ಅಂದ್ರೆ ಬಡವರಿಗೆ ವಿಶೇಷವಾಗಿ ಖರ್ಚು ಮಾಡತಕ್ಕಂಥದ್ದು, ಹೆಚ್ಚಿನ ಮಾಡತಕ್ಕಂಥದ್ದು ಬಿಡಿ, ಆದರೆ ಇದ್ದಂಥ ಹಣನೂ ಕೂಡ ಅವರು ಖರ್ಚು ಮಾಡಿಲ್ಲ. ಹೀಗೆ ಟ್ರೈಬಲ್ ಅವರಿಗೆ, ಅದೇ ರೀತಿಯಾಗಿ ಮೈನಾರಿಟಿದವರಿಗೆ. ಆದರೆ ಅವ್ರ ಭಾಷಣಗಳು, ಮೋದಿಯವರ ಭಾಷಣಗಳು ಕೇಳಬೇಕು. ನಾವಿಷ್ಟು ಮಾಡಿದೇವೆ, ವಿಕಸಿತ ಭಾರತ್, ಆ ಎಲ್ಲ ಪದಗಳು ಉಪಯೋಗ ಮಾಡ್ತಾರೆ. ಆದರೆ ಇಲ್ಲಿ ಅವರ ಬಜೆಟ್ನಲ್ಲಿ ಏನು ತೋರಿಸ್ತಾ ಇದೆ, ಇದು ಎಕನಾಮಿಕ್ ಸರ್ವೆ ಹಿಡ್ಕೊಂಡು ಈಗ ಇಟ್ಟಂತ ಬಜೆಟ್, ಇದು ಎಲ್ಲ ನಾವು ನೋಡಿದಾಗ ಇವರಿಗೆ ಯಾವ ಇಂಟ್ರೆಸ್ಟು ಬಡವರ ಬಗ್ಗೆ ಇಲ್ಲ, ಕಾಳಜಿ ಇಲ್ಲ. ಅದಕ್ಕಾಗಿ ಇಂಥದ ಬಜೆಟ್ ನಾನು ಖಂಡಿಸ್ತೇನೆ.